ಯಾರೆಲ್ಲ ಅನ್ಕೊಂಡಿದ್ರಿ ಇಷ್ಟು ಚೆನ್ನಾಗಿ ಇವತ್ತಿನ ಎಪಿಸೋಡ್ ಬರುತ್ತೆ ಅಂತ. ಸೊ ಸುದೀಪಣ್ಣ ಇಷ್ಟೆಲ್ಲ ಮಾತಾಡ್ತಾರೆ ಅಂತ ಯಾರಾದ್ರು ಅನ್ಕೊಂಡಿದ್ರ? ಸೊ ಇವತ್ತಿನ ಎಪಿಸೋಡ್ ನಿಮ್ಗೆ ಯಾವ ರೀತಿ ಇತ್ತು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಯಾವೆಲ್ಲ ಎಪಿಸೋಡ್ ಆಗಿದ್ವು ಅದಕ್ಕಿಂತ ಈ ಒಂದು ಎಪಿಸೋಡ್ ಒಂದು ಕೈ ಜಾಸ್ತಿ ನಿತ್ತು ಅಂತ ಅನಿಸ್ತು. ಅಷ್ಟು ಚೆನ್ನಾಗಿ ಬಂತು ಇವತ್ತಿನ ಎಪಿಸೋಡ್. ಯಾರೆಲ್ಲ ಏನೆಲ್ಲ ಅನ್ಕೊಂಡಿದ್ರು ಅದಕ್ಕಿಂತ 2 ಪಟ್ಟು ಹೆಚ್ಚಾಗಿಯೇ ಸುದೀಪಣ್ಣ ಎಲ್ಲರಿಗೂ ಕ್ಲಾಸ್ ತೊಗೊಂಡ್ರು. ಮೇನ್ ಆಗಿ ನಾವು ಯಾರಿಗೆ ಕ್ಲಾಸ್ ತೊಗೋಬೇಕಂತ ಅನ್ಕೊಂಡಿದ್ವು ಅವರಿಗೆ ಕ್ಲಾಸ್ ತೊಗೊಂಡ್ರು ಅಂತ ಈ ಎಪಿಸೋಡ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಸೊ ನಿಮ್ಗೆ ಯಾವ ರೀತಿ ಅನಿಸ್ತು ಎಪಿಸೋಡ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದ್ರಿಂದ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಡೀಟೇಲ್ ಆಗಿ ಇವತ್ತಿನ ಒಂದು ಕಿಚನ್ ಪಂಚಾಯದಲ್ಲಿ ಏನೆಲ್ಲ ಆಯಿತು, ಸೊ ಹಾಗೆ ಸುಮ್ಮನೆ ಒಂದು ಜಿಲ್ಲಾ ಕಣ್ಕೊಂಬರ್ನ ಜಾಸ್ತಿ ಲ್ಯಾಗ್ ಮಾಡೋಕೆ ಹೋಗಲ್ಲ. ಬೇಗ ಏನು ಅನಿಸ್ತು ಅಂದರೆ ಒಂದು ಪಾಯಿಂಟ್ ಹಾಕೋದಿದ್ದೀನಿ, ಆ ಪಾಯಿಂಟ್ ಮುಖಾಂತರ ಮಾತಾಡ್ತಾ ಹೋಗ್ತೀನಿ. ಸೊ ಏನೆಲ್ಲ ಆಯಿತು, ನಿಮ್ಗೆ ಯಾವ ರೀತಿ ಅನಿಸ್ತು ಅಂತ ಕಮೆಂಟ್ ಮುಖಾಂತರ ಮಾಡಿ. ನನಗೆ ಯಾವ ರೀತಿ ಅನಿಸ್ತು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಏನಾದರೂ ತಪ್ಪಾಗಿ ತಿಳಿಸಿದೆ ದಯವಿಟ್ಟು ಕ್ಷಮೆ ಇರುತ್ತೆ ಕೇಳ್ತಾ ಬನ್ನಿ. ಸ್ಟಾರ್ಟಿಂಗಲ್ಲಿ ಎಪಿಸೋಡ್ ಸ್ಟಾರ್ಟ್ ಆದಮೇಲೆ ಎಲ್ಲರೂ ವೆಲ್ಕಮ್ ಮಾಡ್ತಾ ಕಳಪೆ ಆಗಿದ್ದು, ಗಿಲ್ಲಿ ಕಳಪೆ ಕೊಟ್ಟಿದ್ದು ಇದೆಲ್ಲ ಆಗುತ್ತೆ. ಸೊ ಇದಾದ ನಂತರ ಸುದೀಪಣ್ಣ ಬಂದು ಮಾತಾಡ್ತಾರೆ. ಸೊ ಇದಾದಮೇಲೆ ಕ್ಯಾಪ್ಟನ್ಸಿ ಬಗ್ಗೆ ಮಾತಾಗುತ್ತೆ. ಕ್ಯಾಪ್ಟನ್ಸಿಯಲ್ಲಿ ಮಾಡೋರು ಯಾವ ರೀತಿ ಜನರ ಬಹುಮತದ ಆಯ್ಕೆಯಿಂದ ಆ ಕ್ಯಾಪ್ಟನ್ಸಿ ಗೆದ್ದರು, ಅಂದರೆ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಗೆದ್ದು ಕ್ಯಾಪ್ಟನ್ಸಿ ಆದ್ರು ಅನ್ನೋದನ್ನ ಸುದೀಪಣ್ಣ ಹೇಳ್ತಾರೆ. ಸೊ ಇಲ್ಲಿ ಕೆಲವರು ಮಾಳುವನ್ನ ಮಾತಾಡಲ್ಲ ಅಂತ ಹೇಳ್ತಾ ಇದ್ರು. ಸೊ ಮಲ್ಲುವನ್ನ ಯಾವ ರೀತಿ ಮಾತಾಡಿದ್ರು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಆಡಿಯನ್ಸ್ಗಳ ಜೊತೆ ಯಾವ ರೀತಿ ಸಂಭಾಷಣೆ ಮಾಡಿದ್ರು ಅಂತ VT ಮುಖಾಂತರ ತೋರಿಸಿ ಸೊ ಎಲ್ಲರಿಗೂ ಒಂಥರ ಶಾಕ್ ಆಗಿಬಿಟ್ರು. ಏನಪ್ಪ ಮಾಳವರು ಮನೆಯಲ್ಲಿ ಸೈಲೆಂಟ್ ಇದ್ದವರು ಈ ರೀತಿ ಮಾತಾಡ್ತಾರೆ ಅಂತ. ಸೊ ಆ ಟಾಪಿಕಲ್ಲಿ ಮಾಳವರು ಏನೆಲ್ಲ ಮಾತಾಡಿದ್ರು, ತುಂಬ ಚೆನ್ನಾಗಿ ಮಾತಾಡಿದ್ರು, ಅದನ್ನು ಡೀಟೇಲಾಗಿ ಇಲ್ಲಿ ತೋರಿಸಿದ್ರು. ಇದಾದ್ಮೇಲೆ ಸ್ವಲ್ಪ ಕಾಮಿಡಿಗೆ ಹೋಗುತ್ತೆ. ಕಾಮಿಡಿ ಏನಪ್ಪ ಅಂತಂದರೆ ಸೂರಜ್ ಮತ್ತು ಸುದಿ ಇವರು ಹಣ್ಣನ್ನು ಕದ್ದು ಜಾನ್ವಿಯವ್ರದ್ದು ಆಗಿರ್ಬೋದು, ಜಾನ್ವಿಯವ್ರ ಕಡೆ ಇದ್ದಂಥ ಒಂದು ಹಣ್ಣು ಆಗಿರ್ಬೋದು ಅಥವಾ ರಕ್ಷಿತಾ ಕಡೆ ಇದ್ದಂಥ ಹಣ್ಣು ಆಗಿರ್ಬೋದು ಕದ್ದು ತಿಂತಾ ಇದ್ದಿದ್ದು. ಸೊ ಯಾರು ಬರದೇ ಇರುವಂಥ ಒಂದು ಟೈಮಲ್ಲಿ ಅಂದರೆ ಅವರು ಕನಿ ಹೇಳುವಂಥ ಒಂದು ಟಾಸ್ಕ್ ಮಾಡ್ತಾ ಇರ್ತಾರೆ ನೋಡಿ ಜಾನ್ವಿ ಮತ್ತು ಕಾವ್ಯ ಅವರು. ಸೊ ಅವಾಗ ಆ ಹಣ್ಣನ್ನು ಕದ್ದು ತಿನ್ನುವಂಥ ಒಂದು ಮಾಡ್ತಾರೆ. ಸೊ ಅದನ್ನು ಕೂಡ ಇಲ್ಲಿ VT ಹಾಕಿ ತೋರಿಸಿ ಒಂಥರ ಮಜವಾಗಿತ್ತು. ಸೊ ಮಜವಾಗಿ ಮಾತಾಡ್ತಾ ನೆಕ್ಸ್ಟ್ ಬಂದಿದ್ದೆ ಇಲ್ಲಿ 3rd ನಂಬರ್ ಪಾಯಿಂಟ್ ನಾನು ಹಾಕೊಂಡಿದ್ದು ಕಳಪೆ ಬಗ್ಗೆ ಮಾತಾಡ್ತಾರೆ. ಸೊ ಕಳಪೆ ಗಿಲ್ಲಿಗೆ ಕೊಟ್ಟಿದ್ದು ಸರಿನಾ, ಸೊ ಕಳಪೆ ಯಾರಿಗೆ ಬರಬೇಕಾಗಿತ್ತು ಅಂತ ಇಲ್ಲಿ ಒಂದು ಮಾತು ಬರುತ್ತೆ. ಸೊ ಇಲ್ಲಿ ಕಳಪೆ ಬರಬೇಕಾಗಿದ್ದು ಸುದಿಗೆ, ಅದು ಟಾರ್ಗೆಟ್ ಮಾಡಿ ಅಶ್ವಿನ್ ಗೌಡ, ರಿಷಾ, ರಾಶಿಕಾ ಆಗಿರ್ಬೋದು. ಸೊ ಇವರೇನಿದ್ದಾರೆ 4 ಜನ, ಅಶ್ವಿನ್ ಗೌಡ ಮತ್ತು ನಮ್ಮ ಜಾನಿಯವರು, ಸೊ ಎಲ್ಲ ಒಂದು ಟಾರ್ಗೆಟ್ ಮಾಡಿ ಗಿಲ್ಲಿಗೆ ಕೊಟ್ಟಿದ್ದು ಅಂತ ನಮ್ಮ ಸುದಿ ಅವರು ಈ ಒಂದು ಮಾತಿನಲ್ಲಿ ಇಲ್ಲಿ ಒಪ್ಕೋತಾರೆ. ಸೊ ಗಿಲ್ಲಿಗೆ ಕಳಪೆ ಕೊಟ್ಟಿದ್ದು ಸರಿ ಅಂತ ಎಷ್ಟು ಜನ ಒಪ್ಕೋತೀರ ಅಂತ ಕೇಳಿದಾಗ ಇಲ್ಲಿ ಧ್ರುವಂತವ್ರ ಕೈ ಇರ್ತಾರೆ, ಚಂದ್ರಪ್ರಭಾ ಕೈ ಇರ್ತಾರೆ, ಸುದಿ ಕೈ ಇರ್ತಾರೆ, ಅಶ್ವಿನ್ ಗೌಡ ಕೈ ಇರ್ತಾರೆ, ರಿಷಾ ಅವ್ರ ಕೈ ಇರ್ತಾರೆ. ಸೊ ಇದೆಲ್ಲ ಗೊತ್ತಿರುವಂಥದ್ದು, ಒಂಥರ ಟಾರ್ಗೆಟ್ ಮಾಡಿರುವಂಥ ಒಂದು ಕಳಪೆ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಸೊ ಅದನ್ನು ಇಲ್ಲಿ ಸುದೀಪಣ್ಣ ತುಂಬ ಚೆನ್ನಾಗಿ ಕ್ಲಿಯಾರಿಟಿ ಕೊಟ್ಟರು ಅಂತ ನಾನು ಹೇಳ್ತೀನಿ. ಸೊ ನನಗೆ ತುಂಬ ಚೆನ್ನಾಗಿ ಅನಿಸ್ತು ಈ ಒಂದು ಮಾತನ್ನ. ಎಲ್ಲವನ್ನ ಟೋಟಲ್ ಆಗಿ ಒಂದೊಂದು ಪಾಯಿಂಟನ್ನು ಕೂಡ ಇಲ್ಲಿ ಇವತ್ತಿನೊಂದು ಎಪಿಸೋಡ್ಲಿ ಚೆನ್ನಾಗಿ ಹೇಳಿದರು. ಸೊ ಇದಿನ್ನೂ ಟ್ರೈಲರ್ ಇದೆ, ಪಿಕ್ಚರ್ ನಾಳೆ ಒಂದು ಎಪಿಸೋಡಲ್ಲಿ ಬಾಕಿ ಇದೆ. ಸೊ ಸುದೀಪಣ್ಣ ಹೇಳಿದ್ದಾರೆ. ಸೊ ನಾಳೆಗೆ ವೇಟ್ ಅಲ್ಲ, ಯಾರೆಲ್ಲ ವೇಟ್ ಮಾಡ್ತಾರೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಇಷ್ಟಪಡ್ತೀನಿ. ಸೊ ಅದಾದಮೇಲೆ ಇನ್ನು ಕಿಚ್ಚನ ಚಪ್ಪಾಳಿಗೆ ಬರ್ತಾರೆ. ಸೊ ಕಿಚ್ಚನ ಚಪ್ಪಾಳಿಗೆ ಬಂದಾಗ ಇಲ್ಲಿ ಧನುಷ್ ಅವರನ್ನ ಈ ವಾರದ ಕಿಚ್ಚನ ಚಪ್ಪಾಳೆ ನಮ್ಮ ಧನುಷ್ ಅವರಿಗೆ ಸಿಗುತ್ತೆ. ಸೊ ಧನುಷ್ ಅವರ ತುಂಬ ಒಳ್ಳೆ ವ್ಯಕ್ತಿ, ತುಂಬ ಹಾನೆಸ್ಟ್ ಪರ್ಸನ್ ಅಂತ ನಾನು ಅನಿಸಿದ್ದು. ಸೊ ಅದನ್ನು ಸುದೀಪನ್ ತುಂಬ ಚೆನ್ನಾಗಿ ಅವ್ರು ಹೇಳ್ತಾರೆ. ಸೊ ನೀವು ತ್ಯಾಗ ಮಾಡಿದ್ದನ್ನಕ್ಕಿಂತನೂ ಸೊ ನೀವು ಅವ್ರಿಗೆ ಬಿಟ್ಟು ಕೊಟ್ಟಾಗ ಅದನ್ನು ಎಲ್ಲೂ ಕೂಡ ಹೇಳ್ಕೊಳ್ಳದೆ, ಅಂದರೆ ಎಡಗೆ ಕೊಟ್ಟಿದ್ದು ಬಲೆ ಗೊತ್ತಾಗಬಾರ್ದು, ಬಲೆ ಕೊಟ್ಟದ್ದು ಎಡೆ ಗೊತ್ತಾಗೋರಂತಾರ. ಸೊ ಅದೇ ರೀತಿ ಈ ಕೈ ಕೊಟ್ಟಿದ್ದು ಈ ಕೈಗೆ ಗೊತ್ತಾಗದಿರೋ ಹಾಗೆ ಇರ್ಬೇಕಂತಾರಲ್ಲ. ಸೊ ಅದೇ ರೀತಿ ಧನುಷ್ ಅವರು ಇದ್ರು. ಸೊ ಅದು ತುಂಬ ಚೆನ್ನಾಗಿ ಸುದೀಪಣ್ಣನಿಗೆ ಇಷ್ಟ ಆಯಿತು. ಸೊ ನಮಗೂ ಕೂಡ ಅದು ಇಷ್ಟ ಆಯಿತು. ಧನುವರು ತುಂಬ ಚೆನ್ನಾಗಿ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತಾರೆ, ಎಲ್ಲಿ ಮಾತಾಡ್ಬಾರ್ದು ಅಲ್ಲಿ ಧ್ವನಿ ಕೂಡ ಇರ್ತಲ್ಲ. ಸೊ ಒಳ್ಳೆಯ ಒಂದು ವ್ಯಕ್ತಿ. ಸೊ ಕ್ಯಾಪ್ಟನ್ಸಿ ಅಂತ ಬಂದಾಗ ಪಾಪ ಅವರಿಗೆ ಸಮರ್ಥಿಸ್ಕೊಳ್ಳೋದಕ್ಕೆ ಅಲ್ಲಿ ಯಾವುದೊಂದು ಚಾನ್ಸ್ ಇರಲಿಲ್ಲ. ಸೊ ನೇರವಾಗಿ ಸುದೀಪನ್ನ ನಾಮಿನೇಟ್ ಮಾಡ್ತಾರೆ ಎಲ್ಲರನ್ನು. ಸೊ ಹಾಗಾಗಿ ಅವರ ಟಾಸ್ಕ್ ಇರಲಿಲ್ಲ. ಸೊ ಹಾಗಾಗಿ ಅವರ ಕ್ಯಾಪ್ಟನ್ಸಿಗಿದ್ರು ಇಲ್ವೋ, ಕ್ಯಾಪ್ಟನ್ ಆಗಿದ್ರು ಇಲ್ವೋ ಅನ್ನೋದೇ ಇಲ್ಲಿ ಮರ್ತಂತಿತ್ತು. ಬಟ್ ಒಳ್ಳೆ ವ್ಯಕ್ತಿ, ಗುಡ್ ಪರ್ಸನ್. ಸೊ ನನಗೆ ಪರ್ಸನಲಿ ತುಂಬ ಖುಷಿ ಆಯಿತು ಕಿಚ್ಚನ ಚಪ್ಪಾಳೆ ಧನುಷ್ ಅವ್ರಿಗೆ ಸಿಕ್ಕಿದ್ದು. ಡಿಸರ್ವ್ ಇದ್ದಾರೆ, ತುಂಬ ಚೆನ್ನಾಗಿ ಅನಿಸ್ತು. ಅವರಿಗೊಂದು ಆಸೆ ಇತ್ತಂತೆ, ನಾನು ಬಿಗ್ ಬಾಸ್ ಮನೆ ಇಲ್ಲಿ ಬರಬೇಕು, ಬಂದರೆ ಕಪ್ ಹೊತ್ಬೇಕು ಮತ್ತು ಒಂದು ಕಿಚ್ಚನ ಚಪ್ಪಾಳೆ ತೆಗೆದುಕೊಳ್ಬೇಕಂತ. ಸೊ ಇವಾಗ ಅದರಲ್ಲಿ ಒಂದಾಗಿದೆ, ಇನ್ನು ಕಪ್ ಒಂದೇ ಬಾಕಿ. ನೋಡೋಣ ಏನು ಕಪ್ ತೆಗೆದುಕೊಳ್ತಾರ ಏನಂತ. ಸೊ ಇಲ್ಲಿ ನಮ್ಮ ಗಿಲ್ಲಿ ಕೂಡ ಪೈಪೋಟಿ ಇದ್ದಾನೆ ಕಪ್ಗೆ. ಸೊ ವೇಟಿಂಗ್ ಇದೆ, ಕಪ್ ಯಾರು ಹೊಡಿತಾರೆ ಅಂತ ನೋಡೋಣ. ಆದರೆ ಇಲ್ಲಿ ಡಿಸರ್ವ್ ಆಗಿದ್ದು ಧನುಷ್ ಅವರು ಕಿಚ್ಚನ ಚಪ್ಪಾಳೆಗೆ. ಸೊ ತುಂಬ ಖುಷಿ ಆಯ್ತು ನನಗೆ ಇಲ್ಲಿ. ಸೊ ಇಲ್ಲಿ ವ್ಯಕ್ತಿತ್ವದ ಆಟ ಆಗಿತ್ತು. ಸೊ ವ್ಯಕ್ತಿತ್ವದ ಇಲ್ಲಿ ನನ್ನ ಇನ್ನೊಂದು ಪಾಯಿಂಟು ಸುದೀಪಣ್ಣ ಹೇಳಿದ್ದು, ವ್ಯಕ್ತಿತ್ವದ ಆಟ ಈ ಒಂದು ವಾರ ಆಗಿತ್ತು. ಅದರಲ್ಲಿ ವ್ಯಕ್ತಿತ್ವದ ಆಟ ಆಗಿರಲಿಲ್ಲ.
ಸೊ ಇನ್ನೊಬ್ಬರ ಮೇಲೆ ನಿಮ್ಮ ಆಟ ಆಗಿತ್ತು ಅನ್ನೋದನ್ನ ಹೇಳಿದ್ರು ಖಂಡಿತವಾಗ್ಲು. ಸೊ ವ್ಯಕ್ತಿತ್ವ ಅಂತ ಇಲ್ಲಿ ಬಂದಾಗ ವ್ಯಕ್ತಿತ್ವದ ಆಟದ ಬಗ್ಗೆ ಹೋಗ್ಬಿಟ್ಟು ದ್ವೇಷದ ಬಗ್ಗೆ ಹೋಗಿ ಅಂದ್ರೆ ಒಬ್ಬರನ್ನ ಇಲ್ಲಿ ಟಾರ್ಗೆಟ್ ಮಾಡಿಬಿಟ್ಟು ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗಿರ್ಬೋದು, ಅವರನ್ನ ಹೀಯಾಳಿಸೋದಾಗಿರ್ಬೋದು. ಸೊ ಈ ರೀತಿ ಮಾಡ್ತಾ ಹೋದ್ರು ಹೊರತು ಇಲ್ಲಿ ವ್ಯಕ್ತಿತ್ವದ ಆಟ ಆಡಲಿಲ್ಲ. ಸೊ ಹಾಗಾಗಿ ಕೆಲವರು ವ್ಯಕ್ತಿತ್ವನ ಕಳೆದುಕೊಂಡ್ರು ಅಂತ ಇಲ್ಲಿ ಹೇಳಿದ್ರು. ಸೊ ಇದಾದ್ಮೇಲೆ ಇಲ್ಲಿ ಚಂದ್ರಪ್ರಭಾ ಅವರಿಗೆ ಒಂದು ಕ್ಲಾಸ್ ತಗೋತಾರೆ. ಸೊ ಏನಪ್ಪಾ ಅಂತಂದ್ರೆ ಮಸಿ ಬೆಳೆಯುವಂತ ಟಾಸ್ಕ್ ಬಂದಾಗ ಚಂದ್ರಪ್ರಭಾ ಅವರು ಗಿಲ್ಲಿಗೆ ಮತ್ತೆ ಕಾವ್ಯನಿಗೆ ಒಂದು ಮಾತು ಹೇಳ್ತಾರೆ. ಸೊ ತಂಗಿ ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ಇನ್ನೂ ಅವನ ಜೊತೆ ಲವ್ ಅದು ಇದು ಮಾಡಿ ತುಂಬಾ ಹಾಳಾಗ್ತಾ ಇದೆಯಾ, ಸೊ ಇದು ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಒಂದು ಮಾತು ಬರುತ್ತೆ. ಸೊ ಆ ಮಾತಿಗೆ ಸುದೀಪನ ತುಂಬಾ ಚೆನ್ನಾಗಿ ವಿಟಿ ಮುಖಾಂತರ ಕ್ಲಾರಿಟಿ ಕೊಟ್ಟರು. ಸೊ ನಾವು ಏನ್ ಹೇಳ್ತಾ ಇದೀವಿ ಅಂದಾಗ, ಒಬ್ರಿಗೆ ಏನಾದ್ರೂ ಹೇಳ್ತಾ ಇದೀವಿ ಅಂದಾಗ, ಸೊ ಅದರಲ್ಲಿ ನಾವು ಮೊದಲು ಸರಿಯಾಗಿರ್ಬೇಕು ಅಂದಾಗ ಅದನ್ನ ಇನ್ನೊಬ್ಬರ ಬಗ್ಗೆ ನಾವು ಮಾತಾಡಬೇಕು. ಸೊ ನೀವೇ ಸರಿಯಾಗಿಲ್ಲ, ಇನ್ನೊಬ್ಬರ ಬಗ್ಗೆ ಹೇಗೆ ಮಾತಾಡ್ತಾರೆ ತುಂಬಾ ಚೆನ್ನಾಗಿ ಕ್ಲಾರಿಟಿ ಕೊಟ್ಟರು. ಸೊ ತಂಗಿ ಅಂತೀರಾ, ಸೊ ಇವಾಗ ನಿಮ್ಮ ತಂಗಿ ಇದಾರ ಅಂತಂದ್ರೆ ತಂಗಿಯ ಮರ್ಯಾದೆನ 4 ಜನರ ಮುಂದೆ ಕಳೆದಂಗೆ ಆಗುತ್ತೆ ಆ ರೀತಿ ಮಾತಾಡಿದ್ರೆ. ಸೊ ತಂಗಿ ಅಂದ್ಮೇಲೆ ಸ್ವಲ್ಪ ಆ ಕಡೆ ಕರೆದ್ಬಿಟ್ಟು ಒಬ್ಬರಿಗೆ ಪರ್ಸನಲ್ ಆಗಿ ಹೇಳೋದು ಬೇರೆ, ಊರ ಮಂದಿಯ ಮುಂದೆ ನಿಂತು ಹೇಳೋದು ಬೇರೆ ಅಂತ ತುಂಬಾ ಚೆನ್ನಾಗಿ ಹೇಳಿದ್ರು. ಸೊ ರಿಷಾ ಜೊತೆ ಚಂದ್ರಪ್ರಭಾ ಅವರು ಏನೆಲ್ಲ ಮಾಡ್ತಾ ಇದ್ರು, ಫ್ರೆಂಡ್ಶಿಪ್ ಅಂದ್ರೆ ಕಾಮಿಡಿ ತರ ಅವ್ರ ಫ್ರೆಂಡ್ಶಿಪ್ ಆಗಿರೋದು, ಕೂಡೋದು, ನಗೋದು, ಅಲ್ಲಿ ಡ್ಯಾನ್ಸ್ ಮಾಡೋದು, ಇದು ಮಾಡೋದು, ಮಾತುಕತೆ ಹರಟೆ ಇದೆಲ್ಲ ಮಾಡ್ತಾ ಇದ್ರು. ಸೊ ನೀವು ಈ ರೀತಿ ಮಾಡ್ತಾ ಇದ್ದೀರಾ, ಆದ್ರೆ ಇನ್ನೊಬ್ಬರು ಅದನ್ನ ಮಾಡಕ್ ಹೋದಾಗ ಅದು ತಪ್ಪು, ಲವ್ ಅದು ಅಂತ ಹೇಳ್ತೀರಾ. ಸೊ ಇದು ನಿಮಗೆ ಎಷ್ಟರ ಮಟ್ಟಿಗೆ ಸರಿ ಅಂತ ತುಂಬಾ ಚೆನ್ನಾಗಿ ನೀಟಾಗಿ ಹೇಳ್ಕೊಟ್ರು. ಇಲ್ಲಿ ನಮ್ಮ ಚಂದ್ರಪ್ರಭಾ ಅವರು ತುಂಬಾ ಚೆನ್ನಾಗಿ ಅದನ್ನ ತಿಳ್ಕೊಂಡು ಸಾರಿ ಕೂಡ ಕೇಳಿದ್ರು. ಅಲ್ಲಿಗೆ ಆ ಟಾಪಿಕ್ ಅನ್ನ ಬಿಟ್ರು. ನಡೆ ವಿಚಾರ ಮತ್ತೆ ನುಡಿ ವಿಚಾರ ಕೂಡ ಇಲ್ಲಿ ಹೇಳ್ಬಿಟ್ಟು ಅದೇ ಹೇಳಿದ್ನಲ್ಲ, ನಡೆ ಅಂದ್ರೆ ನುಡಿ ವಿಚಾರ ಅಂದ್ರೆ ಯಾವ ರೀತಿ ಮಾತಾಡ್ತಿದ್ರಿ ನೀವು, ಗಿಲ್ಲಿ ಕಾವ್ಯ ಯಾವ ರೀತಿ ಮಾತಾಡಿದ್ರಿ, ಲವ್ ಅದು ಇದು ಅಂತ ಹೇಳಿ ಮಾತಾಡಿದ್ರಿ ಅಂತ ಈ ನುಡಿ ಬಗ್ಗೆ ಹೇಳಿದ್ರು. ನಡೆ ಅಂತಂದ್ರೆ ನೀವು ರಿಷಾ ಕೂಡ ಏನೆಲ್ಲ ಮಾಡ್ತಾ ಇದ್ರಿ, ಕಾಮಿಡಿ ಆಗಿರ್ಬೋದು, ಅದಾಗಿರ್ಬೋದು, ಇದನ್ನ ನಡೆ ಅಥವಾ ಮತ್ತೆ ನುಡಿ ಅಂತ ಇಲ್ಲಿ ವಾಕ್ಯನ ಇಟ್ಬಿಟ್ಟು ಚೆನ್ನಾಗಿ ಎಕ್ಸಾಂಪಲ್ ಕೊಟ್ಟರು, ತುಂಬಾ ಚೆನ್ನಾಗಿತ್ತು. ಸೊ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿ ಡೀಟೇಲ್ ಆಗಿ ಎಲ್ಲವನ್ನ ಮಾತಾಡಿದ್ರು. ನನಗೆ ಇದು ಪರ್ಸನಲ್ ಆಗಿ ತುಂಬಾ ಇಷ್ಟ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಆಮೇಲೆ ಇಲ್ಲಿ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾರೆ. ಇನ್ನೊಂದ್ಸಲ ಇಲ್ಲಿ ಯಾರ ವ್ಯಕ್ತಿತ್ವ ನಿಮ್ಗೆ ಸರಿ ಇಲ್ಲ ಅಂತ ಸ್ಪಂದನ ಕೇಳಿದಾಗ ಸ್ಪಂದನ ಅವ್ರು ಬಂದ್ಬಿಟ್ಟು ಇಲ್ಲಿ ಹೇಳೋದು, ರಿಷಾ ಅವ್ರ ವ್ಯಕ್ತಿತ್ವ ನನಗೆ ಯಾಕೋ ಸರಿ ಆಗ್ಲಿಲ್ಲ ಸರ್, ನನ್ಗನ್ನ ಟಾರ್ಗೆಟ್ ಮಾಡಿದ್ರು ಅಂತ ಇಲ್ಲಿ ಹೇಳ್ತಾರೆ. ಸೊ ಅದಕ್ಕೆ ಸಮರ್ಥಿಸ್ಕೊಳ್ಳೋಕೆ ಇಲ್ಲಿ ರಿಷಾ ಅವ್ರು ಹೋಗ್ತಾರೆ. ಬಟ್ ನಿಮ್ಗೆ ಗೊತ್ತಿರುವಂಥದ್ದು ಅವರಿಗೆ ಮಾತಿಗೆ ಅರ್ಥನೇ ಇರಲ್ಲ. ಸೊ ಏನ್ ಮಾತಾಡ್ತಾರೋ ಅವ್ರಿಗೆ ಗೊತ್ತಿರಲ್ಲ. ಸೊ ಅಲ್ಲಿ ಕೂಡ ಸ್ವಲ್ಪ ಅದಾಯ್ತು. ಆಮೇಲೆ ನೀವು ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ ರಿಷಾ ಅವ್ರ ಅಂತ ಕೇಳಿದಾಗ, ಸೊ ನನ್ನ ಜೊತೆ ಮಾತನಾಡ್ತಿಲ್ಲ, ನಾನು ಎಷ್ಟು ಸಲ ಮಾತಾಡಿ ಟ್ರೈ ಮಾಡಿದ್ದೀನಿ, ಅದೇ ನನ್ನ ಜೊತೆ ಮಾತಾಡ್ತಿಲ್ಲ, ಇನ್ನೊಬ್ರು ಯಾರು ನಿಮ್ಮ ಜೊತೆ ಮಾತಾಡಲ್ಲ, ನಿಮ್ಮ ಜಾಸ್ತಿ ಯಾರು ಮಾತಾಡಲ್ಲ ಅಂತ ಕೇಳಿದಾಗ ಮಾಳು ಮತ್ತೆ ಸ್ಪಂದನ ಜೊತೆ ಮಾತಾಡಲ್ಲ ಅಂತ ಹೇಳ್ತಾರೆ. ಸೊ ನಾನು ಯಾಕೋ ಸ್ಪಂದನ ಬಗ್ಗೆ ಟಾರ್ಗೆಟ್ ಮಾಡಿ ಮಾತಾಡಿದಾಗ ಅದೆಲ್ಲೋ ಬೇಜಾರಾಗಿ ಮಾಳವ್ರ ನಮ್ಮ ಜೊತೆ ಮಾತ್ಬಿಟ್ರು ಏನು ಅಂತ ನನಗೆ ಅನಿಸ್ತು ಅಂತ ಅವ್ರು ಹೇಳ್ತಾರೆ. ಸೊ ನೀವು ಎಷ್ಟು ಸಲ ಮಾಳವ್ರ ಜೊತೆ ಮಾತಾಡೋಕ್ಕೆ ಟ್ರೈ ಮಾಡಿದ್ರೆ ಅಂತ ಕೇಳಿದಾಗ ಸುಮ್ಮನಾಗ್ತಾರೆ. ಸೊ ನೀವು ಮಾಳವ್ರ ಜೊತೆ ಮಾತಾಡೋಕೆ ಟ್ರೈ ಮಾಡಲ್ಲ, ಆದ್ರೆ ಇನ್ನೊಬ್ರು ಬಂದು ನಿಮ್ಮ ಜೊತೆ ಮಾತಾಡೋಕೆ ಟ್ರೈ ಮಾಡ್ಬೇಕಂತ ನೀವು ಯಾವ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಅಂತ ಕೇಳಿ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ಪಾಯಿಂಟ್ ಔಟ್ ಮಾಡಿ ಇಲ್ಲಿ ಹೇಳಿದ್ರು. ತುಂಬಾ ನನಗೆ ಇಷ್ಟ ಆಯ್ತು. ಸೊ ಆಮೇಲೆ ಇದಾದ್ಮೇಲೆ ಇಲ್ಲಿ ಅಶ್ವಿನಿ ಅವ್ರ ಟಾಪಿಕ್ ಬಂತು. ಸೊ ನಿಮಗೆ ಯಾರನ್ನ ಈಗ ಕನ್ವಿನ್ಸ್ ಮಾಡ್ಬೇಕು ಅನಿಸ್ತು, ಯಾವ ರೀತಿ ಮಾತಾಡ್ಬೇಕಂತ ನಿಮ್ಗೆ ಅನಿಸ್ತದೆ ಕೇಳಿದಾಗ ನನಗೆ ರಕ್ಷಿತಾ ಮತ್ತೆ ಕಾವ್ಯ ಕೂಡ ಆದಂತ ಜಗಳ, ಅದಾದ್ಮೇಲೆ ಅವ್ರ ಜೊತೆ ಮಾತಾಡ್ಬೇಕು, ಬೆರಿಬೇಕು ಅಂತ ನನಗೆ ಅನಿಸ್ತು. ಸೊ ಅವ್ರ ಜೊತೆ ನಾವು ಮನಸ್ಸು ಬಿಟ್ಟು ಮಾತಾಡ್ಬೇಕಂತ ಅನಿಸ್ತು, ಆದ್ರೆ ಅದಲ್ಲ, ಅದ್ಯಾವುದು ಆಗ್ಲಿಲ್ಲ ಅಂತ ಇಲ್ಲಿ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ. ಸೊ ಇದೆಲ್ಲ ಆಗುತ್ತೆ. ಇದೆಲ್ಲ ಆದ್ಮೇಲೆ ಇಲ್ಲಿ ರಕ್ಷಿತಾ ಅವ್ರಿಗೆ ಕೇಳ್ತಾರೆ ಸುದೀಪನ. ಸೊ ಅವ್ರು ನಿಮ್ಗೆ ಅದಾದ ಒಂದು ಜಗಳ ಆಗುತ್ತೆ ನಿಮ್ಮ ನಡುವೆ, ಜಗಳ ಆದ್ಮೇಲೆ ನೀವು ಸಾರಿ ಕೇಳ್ತೀರಾ, ಅವ್ರು ಕೂಡ ನಿಮಗೆ ಬಂದು ಸಾರಿ ಕೇಳ್ತಾರೆ, ಗೆಜ್ಜೆ ಸೌಂಡ್ ಅದಾದ್ಮೇಲೆ ಸಾರಿ ಕೇಳಿದ್ಮೇಲೆ ಮತ್ತೆ ಯಾಕೆ ನೀವು ಜಗಳನ ಸ್ಟಾರ್ಟ್ ಮಾಡಿದ್ರಿ ಅಂತ ಕೇಳಿದಾಗ ಅಲ್ಲಿ ರಕ್ಷಿತಾ ಕೈಯಲ್ಲಿ ಆನ್ಸರ್ ಇಲ್ಲ ಹೇಳ್ಬೇಕಂತಂದ್ರೆ. ರಕ್ಷಿತಾ ಅವ್ರಿಗೆ ಏನ್ ಕ್ವಶನ್ ಕೇಳ್ತಾ ಇದಾರೆ ಸುದೀಪನ ಅನ್ನೋದು ಅರ್ಥ ಆಗ್ಲಿಲ್ಲ. ಸೊ ಎಲ್ಲಿಂದ ಮತ್ತೆ ನಿಮ್ಗೆ ಜಗಳ ಸ್ಟಾರ್ಟ್ ಆಯ್ತು ಅಂತ ಕೇಳಿದಾಗ ಇದು ಸ್ವಲ್ಪ ಅಲ್ಲಿ ಉತ್ತರನೇ ಬರ್ಲಿಲ್ಲ, ಸೈಲೆಂಟ್ ಆಗಿಬಿಟ್ರು. ಸೊ ಅದಕ್ಕೆ ನಿಮ್ಗೆ ಟೈಮ್ ಕೊಡ್ತೀನಿ, ವಿಚಾರ ಮಾಡಿ ಹೇಳಂತ ಸುದೀಪನ ಹೇಳಿದ್ರು. ಸೊ ಅದು ವಿಚಾರ ಮಾಡ್ತಾ ಹೋಯ್ತು. ಅಲ್ಲಿ ಆದ್ಮೇಲೆ ಕಾವ್ಯ ಮತ್ತೆ ನಮ್ಮ ಅಶ್ವಿನಿ ಅವ್ರ ಜಗಳ ನಡುವೆ ನಮ್ಮ ರಕ್ಷಿತಾ ಅವ್ರು ಬಂದಿದ್ದು, ಅದ್ರ ಕೂಡ ಮಾತಾಯ್ತು. ಸೊ ಇಲ್ಲಿ ಯಾರು ತಪ್ಪು ಯಾರು ಸರಿ ಅನ್ನೋ ಒಂದು ಮಾತುಕತೆ ಕೂಡ ಆಯ್ತು. ಸೊ ಇಲ್ಲಿ ಕೆಲವರು ಏನಂತಂದ್ರೆ ಈ 15 ವರ್ಷದ ಅಂದ್ರೆ ಡಿಫ್ರೆನ್ಸ್ ಅಂದ್ರೆ ಒಂದು 24 ವರ್ಷ ನಮ್ಮ ರಕ್ಷಿತಾ ಅವ್ರಿಗೆ ಅಂತಂದ್ರೆ ಒಂದು ಅಶ್ವಿನಿ ಮೇಡಮ್ ಮತ್ತು ರಕ್ಷಿತಾ ಅವರಿಗೆ ಒಂದು 15 ವರ್ಷದ ಗ್ಯಾಪ್ ಇರುತ್ತೆ. ಸೊ 15 ವರ್ಷದ ಗ್ಯಾಪ್ ಆದ್ಮೇಲೆ ಗ್ಯಾಪ್ ಇರುವಂತ ಒಂದು ವ್ಯಕ್ತಿ ಅವ್ರಿಗೆ ಇನ್ನೂ ಅಷ್ಟೊಂದು ತಿಳುವಳಿಕೆ ಇರಲ್ಲ, ಅವರು ಸಮರ್ಥನೆ ಮಾಡ್ಕೋಬೇಕಂತ ನೀವು ಹೆಂಗ್ ಅನ್ಕೋತೀರಾ ಅಂತ ಇಲ್ಲಿ ಜಾನ್ವಿಗೆ ಮತ್ತೆ ಅಶ್ವಿನಿ ಅವರಿಗೆ ಕೇಳ್ತಾರೆ. ಸೊ ನೀವು ಇಷ್ಟು ದೊಡ್ಡವರಾಗಿ ನಿಮ್ಗೆ ಸಮರ್ಥನೆ ಮಾಡ್ಕೊಳಕ್ ಆಗ್ತಲ್ಲ, ಆ ಚಿಕ್ಕ ಹುಡುಗಿ ಯಾವ ರೀತಿ ಸಮರ್ಥನೆ ಮಾಡ್ಕೋಬಹುದು? ಸೊ ಅದನ್ನ ಯಾವ ರೀತಿ ಅವಳ ಮೇಲೆ ಗೆಜ್ಜೆ ಒಂದು ಅಪವಾದ ಹಾಕ್ತಾ ಇದ್ರಿ? ಸೊ ಒಬ್ರು ನಿಮ್ಮನ್ನ ಬಂದು ಕೇಳಿದಾಗ ಸೊ ನಾವು ಮಾಡಿಲ್ಲ ಅಂತ ನೀವು ಹೇಳಿದ್ರಿ, ಇದು ನಿಮ್ಗೆ ಎಷ್ಟು ಮಟ್ಟಿಗೆ ಸರಿ ಅಂತ ಇಲ್ಲಿ ತುಂಬಾ ಚೆನ್ನಾಗಿ ಇಬ್ರಿಗೂ ಪಾಠ ತಗೊಂಡ್ರು. ಸೊ ಇದು ಅಶ್ವಿನಿ ಮೇಡಮ್ಗೆ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಸೊ ಇಲ್ಲಿ ಇಬ್ರದ್ದು ಕೂಡ ತಪ್ಪಿತ್ತು, ರಕ್ಷಿತಾ ಕೂಡ ತಪ್ಪಿತ್ತು, ಅಶ್ವಿನಿ ಅವ್ರದ್ದು ಕೂಡ ತಪ್ಪಿತ್ತು. ಇಲ್ಲಿ ರಕ್ಷಿತಾ ಅವರು ಕ್ಷಮೆನ ಕೇಳ್ತಾರೆ. ಇಲ್ಲಿ ಇಲ್ಲ ಕ್ಷಮೆಲ್ಲ ಕೇಳಿದ್ಮೇಲೆ ಇಲ್ಲಿ ಗೆಜ್ಜೆ ಸೌಂಡ್ ಮಾಡಿದ್ದು ನೀವು,
ಅದನ್ನ ಎತ್ತಿ ಹಾಕಿದ್ದು ರಕ್ಷಿತ್ ಅವ್ರ ಮೇಲೆ. ಸೊ ಅದನ್ನ ಇನ್ನೊಬ್ರು ಕೇಳಕ್ ಹೋದಾಗ ನಾವು ಮಾಡಿಲ್ಲ ಅಂತೀರಾ. ಮತ್ತೆ ಅವ್ರು ಅದನ್ನ ನೀವು ಕೇಳಕ್ ಬಂದಾಗ ಅದನ್ನ ನೀವು ವೈಯಕ್ತಿಕವಾಗಿ ತಗೋತೀರಾ ಅಂತ ಇಲ್ಲಿ ಒಂದು ಮಾತನ್ನ ಹೇಳ್ತಾರೆ ಸುದೀಪಣ್ಣ. ಸೊ ಕರೆಕ್ಟಾಗಿ ಹೇಳಿದ್ರು ಅಂತಂದ್ರೆ ದೀಪ ದೀಪ ಹಾಕಿದ್ದು ನೀವು, ಎಣ್ಣೆ ಹಾಕಿದ್ದು ನೀವು, ಅದಕ್ಕೆ ಕಡ್ಡಿ ಕೂಡ ಹಚ್ಚಿದ್ದು ನೀವು, ಅಂದ್ರೆ ದೀಪ ಹಚ್ಚಿದ್ದು ನೀವು, ಬೆಂಕಿಗೆ ಯಾಕೆ ಹುರ್ಕೋತೀರಾ ಅನ್ನೋದು ರೀತಿ ಇತ್ತು. ಅಂದ್ರೆ ಎಲ್ಲ ಮಾಡಿದ್ದೇ ನೀವು. ಸೊ ಅಲ್ಲಿ ಬೆಂಕಿ ಕಾಣಿಸ್ಕೊಂಡಾಗ ಅದ್ರ ಬಗ್ಗೆ ಹುರ್ಕೊಳ್ಳೋದು ಯಾಕೆ ಅಂತಂದ್ರೆ ಎಲ್ಲ ಮಾಡಿಬಿಟ್ಟು ನಾವು ಮಾಡಿಲ್ಲ ಅಂತ ಸಮರ್ಥಿಸ್ಕೊಳ್ಳೋದು ಯಾಕೆ, ಇನ್ನೊಬ್ಬರ ಮೇಲೆ ತಪ್ಪು ಹಾಕೋದು ಯಾಕೆ. ಸೊ ಅದೇ ತಪ್ಪನ್ನ ಯಾರಾದ್ರೂ ಇನ್ನೊಬ್ರ ಮೇಲೆ ಹಾಕಕ್ಕೆ ಬಂದ್ರೆ ಅದನ್ನ ನೀವು ತಪ್ಪು ಅಂತ ಹೇಳ್ತೀರಾ. ಸೊ ನೀವು ಅದೇ ತಪ್ಪನ್ನ ಮಾಡಿದಾಗ ಅದನ್ನ ನೀವು ಒಪ್ಕೊಳ್ಳಲ್ಲ ಯಾಕೆ ಅಂತ ಈ ರೀತಿ ತುಂಬಾ ಚೆನ್ನಾಗಿ ಪಾಯಿಂಟ್ ಔಟ್ ಮಾಡಿ ಎಲ್ಲವನ್ನ ಕೇಳಿದ್ರು. ಸೊ ಇಷ್ಟು ಜನಗಳು ಇವತ್ತು ಇಷ್ಟು 4ನೇ ವಾರ 5ನೇ ವಾರ 6ನೇ ವಾರದ ಈ ಒಂದು ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಬಗ್ಗೆ ಯಾರೆಲ್ಲ ಮಾತಾಡ್ತಿದ್ರು ಅಂದ್ರೆ ನಾವೆಲ್ಲ ಅಂತ ಇದ್ವಿ, ಸುದೀಪ್ ಸರ್ ಸರಿಯಾಗಿ ಮಾತಾಡ್ತಾರ, ಸರಿಯಾಗಿ ಕ್ಲಾಸ್ ತಗೋತಾರ ಅಂತ. ಸೊ ಅದಕ್ಕೆ ತಕ್ಕ ಉತ್ತರವಾಗಿ ಇವತ್ತಿನ ಎಪಿಸೋಡ್ ಅಲ್ಲಿ ತುಂಬಾ ಚೆನ್ನಾಗಿ ಎಲ್ಲವನ್ನ ಪಾಯಿಂಟ್ ಔಟ್ ಮಾಡಿ ನಮ್ಮ ಎಲ್ಲರ ಬಾಯಿಯನ್ನು ಮುಚ್ಚಿಸೋದು ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಇದೇ ನಾವು ಸುದೀಪಣ್ಣ ಕಡೆಯಿಂದ ಅಂದ್ರೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದು ಇದೇ ಬೇಕಾಗಿದ್ದು. ಸೊ ಕಡೆಗೂ ಅದನ್ನ ಇವತ್ತಿನ ಒಂದು ಎಪಿಸೋಡ್ ನೋಡಿ ತುಂಬಾ ಖುಷಿ ಆಯ್ತು ನನಗೆ. ಸೊ ಇದಾದ್ಮೇಲೆ ಧ್ರುವಂತ ಬಗ್ಗೆ ಸ್ವಲ್ಪ ಮಾತಾಡಿದ್ರು. ಸೊ ಕನ್ನಡ ಮಾತಾಡ್ತಾರೆ ರಕ್ಷಿತ್ ಅವರು, ಸರಿ ಇಲ್ಲ ಸರ್ ಅಂತ ಅವ್ರು ಅಂದ್ರು. ಸೊ ಅವ್ರ ಬಗ್ಗೆ ನಾಳೆ ಕ್ಲಾಸ್ ಇದೆ ಅಂತ ಅನ್ಕೋತೀನಿ. ಸೊ ನೋಡೋಣ, ಈ ಜಾಸ್ತಿ ಯಾರ ಬಗ್ಗೆ ಮಾತಾಡಲ್ಲ. ಇವತ್ತಿನ ಒಂದು ಕ್ಲಾಸಲ್ಲಿ ಬಂದ್ಬಿಟ್ಟು ಅಶ್ವಿನಿ, ಕಾವ್ಯ, ರಕ್ಷಿತ್ ಅವ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತಾರೆ, ಚಂದ್ರಪ್ರಭಾ ಅವ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತಾರೆ. ಸೊ ಇದೇ ಆಗಿದೆ ಇವತ್ತು ಒಂದು ಎಪಿಸೋಡಲ್ಲಿ. ಅಶ್ವಿನಿ ಅವರು ಏನ್ ಮಾಡ್ತಾರೆ, ನಾನೇ ಸ್ಟ್ರಾಂಗು, ನನ್ನನ್ನು ಯಾರಾದ್ರೂ ಬಗ್ಸೋಕೆ ಇನ್ನೊಬ್ಬ ಸ್ಟ್ರಾಂಗ್ ಇರುವಂತ ಒಂದು ವ್ಯಕ್ತಿನ ಇಲ್ಲಿ ರೆಡಿ ಮಾಡೋಕೆ ನೋಡ್ತಾ ಇದ್ದಾರೆ ಬಿಗ್ ಬಾಸ್ ಸ್ಪರ್ಧೆ ಅಂತ ಇಲ್ಲಿ ಅವ್ರು ಮಾತಾಡ್ತಾರೆ. ಅಂದ್ರೆ ಅವ್ರಿಗೆ ಅವರೇ ಸ್ಟ್ರಾಂಗ್ ಆಗಿ ತಿಳ್ಕೊಂಡಿದ್ದಾರೆ. ಬಟ್ ಅವ್ರು ಎಷ್ಟು ರೀತಿಯಲ್ಲಿ ರಾಂಗ್ ಆಗಿ ನಡವಳಿಕೆ ತೋರಿಸ್ತಾ ಇದ್ದಾರೆ ಅಂತ ಹೊರಗಿನ ಜನಕ್ಕೆ ಗೊತ್ತೇ ಹೊತ್ತು ಒಳಗಿರುವಂತ ಅವ್ರಿಗೆ ಗೊತ್ತಾಗ್ತಲ್ಲ ಅಂತ ಹೇಳ್ಬೋದು ಅಷ್ಟೇ ನಾನು. ಆಮೇಲೆ ಇಲ್ಲಿ ಚಪ್ಪಲಿ ಬಗ್ಗೆ ಕ್ಲಾರಿಟಿ ಕೂಡ ಹೋಗ್ತಾರೆ. ಚಪ್ಪಲಿ ಬಗ್ಗೆ ಅಂದ್ರೆ ಇಲ್ಲಿ ಚಪ್ಪಲಿ ತೋರಿಸಿದ್ದು ಅಂತ ಹೇಳಿದಾಗ ಚಪ್ಪಲಿ ಯಾರಿಗೆ ತೋರಿಸಿದ್ರಿ, ಕಲಾವಿದ ತೋರಿಸಿದ್ರಾ ಅಥವಾ ಅಶ್ವಿನಿ ಗೌಡವರಿಗೆ ತೋರಿಸಿದ್ರ ಅಥವಾ ಬೇರೆ ಒಂದು ಮಾತಿಗೆ ತೋರಿಸಿದ್ರ ಅಂತ ಇಲ್ಲಿ ಮಾತು ಬರುತ್ತೆ. ಸೊ ಅಲ್ಲಿ ಏನ್ ಕೇಳ್ತಾರೆ ಅಂತಂದ್ರೆ ಸುರೇಶ್ ಮತ್ತು ಇದಾದ್ಮೇಲೆ ಇಲ್ಲಿ ಇನ್ನೊಂದು ಕ್ಲಾರಿಟಿಯನ್ನ ಕೊಡ್ಲಿಕ್ಕೆ ಹೋಗ್ತಾರೆ. ಅಂತಂದ್ರೆ ಇಲ್ಲಿ ಪತ್ರದ ಒಂದು ಟಾಸ್ಕ್ ಬಂದಾಗ ಬಹುಮತವನ್ನ ಇಲ್ಲಿ ಕೊಡ್ಬೇಕಾಗುತ್ತೆ. ಬಹುಮತ ಬೇಕಾಗಿರುತ್ತೆ. ಸೊ ಇಲ್ಲಿ ಅಶ್ವಿನಿ ಗೌಡ ಅವ್ರು ಏನ್ ಮಾಡಿದ್ರು, ಏನ್ ಅಂದಿದ್ರು ಅನ್ನೋದನ್ನ ಇಲ್ಲಿ ಸುರೇಶ್ ಹೇಳ್ತಾರೆ. ಸೊ ಇಲ್ಲಿ ಮಸಿ ಬೆಳೆದ್ರು ಅಂತ ಇಲ್ಲಿ ವ್ಯಕ್ತಿತ್ವಕ್ಕೆ ಮಸಿ ಬೆಳೆದ್ರು ಅಂತ ಅಲ್ಲಿ ಒಂದು ವಾಕ್ಯನ ಯೂಸ್ ಮಾಡ್ತಾರೆ. ಆದ್ರೆ ಅದನ್ನ ಅಂದೇ ಇಲ್ಲ ಅಂತ ಇಲ್ಲಿ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ. ಸೊ ಅಶ್ವಿನಿ ಗೌಡ ಅವರು ಮಾತಾಡೋದು ಕರೆಕ್ಟೇ. ಸೊ ಇಲ್ಲಿ ನನ್ನ ವ್ಯಕ್ತಿತ್ವನ ಇವರು ಹಾಳು ಮಾಡಿದ್ರು, ನನ್ನ ವ್ಯಕ್ತಿತ್ವಕ್ಕೆ ಮಸಿ ಬೆಳೆದ್ರು ಅಂತ ಒಂದು ಪದನ ಯೂಸ್ ಮಾಡ್ತಾರೆ. ಅದನ್ನೇ ಸುರೇಶ್ ಕೂಡ ಹೇಳಿದ್ದು. ಸೊ ಅದನ್ನ ನಾನು ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಸಮರ್ಥಿಸ್ಕೊಳಕ್ ಹೋಗ್ತಾರೆ. ಆದ್ರೆ ಇಲ್ಲಿ ವಿಟಿಯು ಹಾಕಿ ಅದನ್ನ ತೋರಿಸ್ತಾರೆ. ಆಮೇಲೆ ಅಶ್ವಿನಿ ಗೌಡರು ಯಾವುದಕ್ಕೂ ನಾನು ಮಾಡಿಲ್ಲ ಅನ್ನೋದು, ನಾನು ಮಾಡಿಲ್ಲ ಅಂತ ಪ್ರತಿಯೊಂದಕ್ಕೂ ಇಲ್ಲಿ ಸಮರ್ಥಿಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತಾಗಿಲ್ಲ. ಸೊ ಇದನ್ನ ಒಟ್ಟಲ್ಲಿ ಪರ್ಸನಲ್ ಆಗಿ ನಾನು ಟಾರ್ಗೆಟ್ ಮಾಡಿದೆ, ರಕ್ಷಿತಾ ನನ್ನ ಒಂದು ಪರ್ಸನಲ್ ಆಗಿ ನಾನು ಟಾರ್ಗೆಟ್ ಮಾಡಿದೆ ಅಂತ ಕಡೆಗೂ ಅವರು ಒಪ್ಕೋತಾರೆ. ಸೊ ಸುದೀಪಣ್ಣ ಕೇಳ್ತಾ ಇದ್ದು ಅದೇ, ನೀವು ಸುತ್ತಿ ಬಳಸಿ ಇಷ್ಟೆಲ್ಲ ಹೇಳೋದಕ್ಕಿಂತನೂ ಮೊದಲೇ ಇದನ್ನು ಒಪ್ಕೊಂಡಿದ್ರೆ ನಾನು ಇಲ್ಲಿ ತನಕ ಬರ್ತಾನೆ ಇರಲಿಲ್ಲ ಅಂತ ಚೆನ್ನಾಗಿ ಕೇಳ್ತಾರೆ. ಸೊ ಇದಾದ್ಮೇಲೆ ಇಲ್ಲಿ ಚಪ್ಪಲಿ ಸ್ಟೋರಿ ಬರುತ್ತೆ. ಚಪ್ಪಲಿ ಸ್ಟೋರಿ ಅಂತಂದ್ರೆ ಇಲ್ಲಿ ಈ ವಾರ ಅಂತ ಪೂರ್ತಿ ಓಡಾಡಿದ್ವಿ ಈ ಚಪ್ಪಲಿ ಸ್ಟೋರಿನೇ. ಅಂದ್ರೆ ಹೋದ ವಾರದಲ್ಲಿ ಕಲಾವಿದರಿಗೆ ಚಪ್ಪಲಿ ತೋರಿಸ್ತಾರೆ, ರಕ್ಷಿತಾ ಕಲಾವಿದರಿಗೆ ಚಪ್ಪಲಿ ತೋರಿಸ್ತಾರೆ ರಕ್ಷಿತ್ ಅಂತ ಹೇಳಿದ್ರು. ಸೊ ಇದಕ್ಕೆ ಸಮರ್ಥನೆ ಕೂಡ ಇಲ್ಲಿ ಗಿಲ್ಲಿ ಮತ್ತು ಧನುಷ್ ಅವರು ಮಸಿ ಬೆಳೆಯುವಂತ ಒಂದು ಟಾಸ್ಕ್ ಬಂದಾಗ ಅಲ್ಲಿಗೆ ಹೇಳಿ ಕೊಟ್ಟಿದ್ರು. ಸೊ ಅದನ್ನ ಕ್ಲಾರಿಟಿ ಮಾಡೋದಕ್ಕೋಸ್ಕರ ಜನಗಳ ಮನಸ್ಸಲ್ಲಿ ತುಂಬಾ ಇತ್ತಿದ್ದು. ಸೊ ಇದನ್ನ ಸುದೀಪಣ್ಣ ಯಾಕೆ ಮಾತಾಡಲ್ಲ ಅಂತ ತುಂಬಾ ಜನ ಅಂದ್ವಿ, ನಾವು ಕೂಡ ಅಂದ್ವಿ. ಅದಕ್ಕೆ ಇವತ್ತು ಸಮರ್ಥನೆ ತುಂಬಾ ಚೆನ್ನಾಗಿ ಕೊಟ್ಟರು. ಸೊ ನಾವು ಸಡನ್ ಆಗಿ ಯಾವುದೇ ನಿರ್ಧಾರಕ್ಕೆ ಬರಕ್ ಹೋಗಲ್ಲ, ಅದನ್ನ ಆಳವಾಗಿ ಇಳಿದು ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡ್ಬೇಕಾಗುತ್ತೆ. ಸೊ ಅದನ್ನೇ ನಾನು ಇವತ್ತು ಮಾಡಿದ್ದು ಅಂತ ತುಂಬಾ ಚೆನ್ನಾಗಿ ಹೇಳಿದ್ರು. ತುಂಬಾ ಚೆನ್ನಾಗಿ ನಾವು ಇವತ್ತು ತುಂಬಾ ಸುದೀಪಣ್ಣ ಇಷ್ಟ ಆಗಿದ್ದು. ಯಾಕಂದ್ರೆ ಮೇನ್ ಆಗಿ ಎಲ್ಲವನ್ನ ಕ್ಲಾರಿಟಿ ಪಾಯಿಂಟ್ ಟು ಪಾಯಿಂಟ್ ಬಿಚ್ಚಿಟ್ಟು ಮಾತಾಡಿದ್ರಲ್ಲ, ನನಗೆ ಅದು ತುಂಬಾ ಇಷ್ಟ ಆಯ್ತು ಅಂತ ಹೇಳ್ಬೋದು. ಸೊ ಇಲ್ಲಿ ವಿಟಿ ಹಾಕ್ತಾರೆ. ವಿಟಿಯಲ್ಲಿ ಮೊದಲಾಗಿದ್ದೇನು ಆಮೇಲೆ ಆಗಿದ್ದೇನು ಇದನ್ನ ಯಾವ ರೀತಿ ತಿರುಚಿ ಅಶ್ವಿನಿ ಗೌಡ ಅವರು ಹೇಳಿದ್ದಂತ ಒಂದು ಮಾತು ಹೇಳ್ತಾರೆ. ತುಂಬಾ ಚೆನ್ನಾಗಿ ಹೇಳಿದ್ರು. ನನಗಂತೂ ತುಂಬಾ ಇಷ್ಟ ಆಯ್ತು ಅವ್ರು ಹೇಳಿದ್ದು ಪರ್ಸನಲ್ ಆಗಿ. ಯಾಕಂದ್ರೆ ನಿಜವಾಗ್ಲೂ ಇರೋದನ್ನ ಹೇಳ್ಬೇಕು, ಇಲ್ಲದೇ ಇರೋದನ್ನ ಹೇಳ್ಬಾರ್ದು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಸೊ ವಿಟಿಗೆ ಮೊದಲು ಏನಂತಾರೆ, ಜಗಳ ಆಗತ್ತೆ ಅದಾಗತ್ತೆ. ಸೊ ಇಲ್ಲಿ ನೀವೇನಾದ್ರೂ ನನಗೆ ಓಟ್ ಹಾಕ್ತಾ ಇದ್ರೆ ನಿಮ್ಮ ಓಟ ನನ್ನ ಕಾಲಲ್ಲಿ ಹಾಕಿ ತುಳಿತಾ ಇದ್ದೆ ಅಂತ ಇಲ್ಲಿ ರಕ್ಷಿತ್ ಅವರು ಹೇಳ್ತಾರೆ. ಸೊ ಇದು 3 ಗಂಟೆ 1 ನಿಮಿಷಕ್ಕೆ ಆಗುತ್ತೆ, ಮಧ್ಯಾಹ್ನ 3 ಗಂಟೆ 1 ನಿಮಿಷಕ್ಕೆ ಈ ಜಗಳ ಆಗುತ್ತೆ. ಸೊ ಆಮೇಲೆ ಇಲ್ಲಿ ಏನಾಗುತ್ತೆ, ನೆಕ್ಸ್ಟ್ ಬಂದ್ಬಿಟ್ಟು ಇದಾದ 3 ನಿಮಿಷಕ್ಕೆ ನೀವು ಇದು ಮೇಡಮ್ ಇದು ಸೀರಿಯಲ್ ಅಲ್ಲ, ಸೀರಿಯಲ್ ಅಲ್ಲಿ ಆಕ್ಟ್ ಮಾಡೋತರ ಇಲ್ಲಿ ಮಾಡಬೇಡಿ, ನೀವು ಹೊರಗಡೆ ಹೋಗಿ ಸೀರಿಯಲ್ ಆಕ್ಟ್ ಮಾಡ್ತಿರಲ್ಲ ಆ ರೀತಿ ಇಲ್ಲಿ ಮಾಡಬೇಡಿ, ಇದು ಸೀರಿಯಲ್ ಅಲ್ಲ ಅಂತ ಒಂದು ಮಾತಾಡ್ತಾರೆ. ಸೊ ಇದನ್ನ ಚಪ್ಪಲಿ ವಿಷಯ ಆಗಿ 3 ನಿಮಿಷಕ್ಕೆ ಈ ಮಾತನಾಡ್ತಾರೆ. ಆದ್ರೆ ಅಶ್ವಿನಿ ಗೌಡ ಅವರು ಇದನ್ನ ತಿರುಚಿ ಕಲಾವಿದರಿಗೆ ಚಪ್ಪಲಿ ತೋರಿಸ್ತಾ ಇದ್ದಾರೆ, ಕಲಾವಿದರಿಗೆ ಅವಮಾನ ಮಾಡ್ತಿದ್ದಾರೆ ಅನ್ನೋ ರೀತಿ ಮಾತಾಡಿದ್ದು ಇಲ್ಲಿ ತಪ್ಪು. ನೀವು ಆ ರೀತಿ ಮಾತಾಡಬಾರ್ದಾಗಿತ್ತು. ಸೊ ನಿಮಗೆ
ಚಪ್ಪಲಿ ತೋರಿಸಿದ್ರಲ್ವ, ಅಂದ್ರೆ ನೀವು ಓಟ್ ಬೇಡ ಅಂತ ಇಲ್ಲಿ ರಕ್ಷಿತಾ ಚಪ್ಪಲಿ ತೋರಿಸಿದ ತಪ್ಪು. ಹಾಗಾಗಿ ಅವ್ರನ್ನ ಕ್ಷಮೆ ಕೇಳು ಅಂತ ನಾವು ಹೇಳಿದ್ವಿ. ಕ್ಷಮೆ ಕೂಡ ಕೇಳಿ ಆಯ್ತು, ಆ ಟಾಪಿಕ್ ಅಲ್ಲಿ ಆಯಿತು. ಸೊ ಬಟ್ ನೀವು ಇದನ್ನ ಈ ರೀತಿ ತಿರುಚಿ ಮ್ಯಾನಿಪುಲೇಟ್ ಮಾಡಿ ಹೇಳಬಾರ್ದಾಗಿತ್ತು ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಆದ್ರೂ ಕೂಡ ಇಲ್ಲಿ ಸಮರ್ಥಿಸಿಕೊಳ್ಳಕ್ಕೆ ರೆಡಿಯೇ ಇಲ್ಲ ಅಶ್ವಿನಿ ಮೇಡಮ್ ಅವರು. ಸೊ ಯಾಕೆ ಈ ರೀತಿ ಅಂತ ನನಗಂತೂ ದೇವರನೇ ಗೊತ್ತಾಗಲಿಲ್ಲಪ್ಪ. ಕಲಾವಿದರಿಗೆ ಚಪ್ಪಲಿ ತೋರಿಸಿ ಅಂತ ಇಲ್ಲಿ ನೀವು ಹೇಳ್ತಾರೆ. ಆಗಿರೋದೇ ಬೇರೆ, ಇಲ್ಲಿ ನೀವು ಹೇಳಿದ್ದು ಬೇರೆ. ಆಗಿರೋದನ್ನ ಬಿಟ್ಟು ಆಗದಿರೋದನ್ನ ನೀವು ಮಿಶ್ರಣ ಮಾಡಿ ಹೇಳೋದು ಎಷ್ಟು ತಪ್ಪು. ಸೊ ಎಷ್ಟು ತಪ್ಪು ಮಾಡ್ತಾ ಇದ್ದೀರಾ. ನಾನು ಬಿಡಿಸಿ ಹೇಳಕ್ ಕುಂದ್ರೆ ತುಂಬಾ ಕೆಟ್ಟದಾಗ ಹೋಗುತ್ತೆ. ಒಬ್ಬರ ಜೊತೆ ಒಬ್ರು ಇಲ್ಲಿ ಸ್ಪರ್ಧೆಗಳು ಮಾತೇ ಆಡಲ್ಲ ಅಂತ ತುಂಬಾ ಚೆನ್ನಾಗಿ ಹೇಳಿದ್ರು. ನಾನು ಕೂಡ ಒಬ್ಬ ಕಲಾವಿದ. ಸೊ ಕಲಾವಿದರಿಗೆ ಚಪ್ಪಲಿ ತೋರಿಸಿ ಅಂದ್ರೆ ನನಗೆ ಗೊತ್ತಾಗಲ್ವಾ, ನಾನು ಕೇಳ್ತಾ ಇರಲಿಲ್ವಾ ಅಂತೇಳಿ ಸುದೀಪ್ ಸರ್ ಅಶ್ವಿನಿ ಮೇಡಮ್ ಅವ್ರು ಹೇಳ್ತಾರೆ. ಬಟ್ ಅಶ್ವಿನಿ ಮೇಡಮ್ ಅವರಲ್ಲಿ ಸಮರ್ಥಿಸಿಕೊಳ್ಳೋದಕ್ಕೆ ಹೋಗ್ತಾರೆ ಹೊರತು ನಾನು ಮಾಡಿದ ತಪ್ಪು ಅಂತ ಅವ್ರು ಒಪ್ಕೊಳ್ಳಿಲ್ಲ. ಸೊ ನನಗೆ ಅನಿಸಿದ್ದನ್ನು ನಾನು ಹೇಳಿದೆ, ನನಗೆ ಅನಿಸಿದ್ದನ್ನು ನಾನು ಹೇಳಿದಂತ ಅವರ ಸಮರ್ಥನ ಅವರೇ ಮಾಡ್ಕೊಂಡ್ರು. ದೇವರೇ ಬಲ್ಲ, ಏನು ಹೇಳಕ್ ಬರಲ್ಲ. ಇಷ್ಟು ಇವತ್ತಿನ ಎಪಿಸೋಡಲ್ಲಿ ಆಯಿತು. ಇದಾದ್ಮೇಲೆ ಯಾರೋ ಇವತ್ತಿನ ಒಂದು ವಾರದ ನಾಮಿನೇಷನ್ ಇಂದ ಸೇವ್ ಆದವರು ಅಂತ ಅಲ್ಲಿ ಮೊದಲು ಹೇಳಕ್ ಹೋಗ್ತಾರೆ. ಸೊ ಮೊದಲು ವಾರದಲ್ಲಿ ಸೇವ್ ಆದವರು ಧನುಷ್ ಕೂಡ ಮೊದಲದಾಗಿ ಸೇವ್ ಆಗ್ತಾರೆ. ಸೊ ಸೆಕೆಂಡ್ ಒನ್ ಬಂದ್ಬಿಟ್ಟು ನಮ್ಮ ಟಗರ್ ಪುಟ್ಟಿ ಅಂತಾನೆ ಹೇಳ್ಬೋದು, ರಕ್ಷಿತಾ ಅವರು ಸೇವ್ ಆದ್ರು. ಮೂರನೇದಾಗಿ ಬಂದ್ಬಿಟ್ಟು ಇಲ್ಲಿ ನಮ್ಮ ಗಿಲ್ಲಿ ಅವರು ಸೇವ್ ಆಗ್ತಾರೆ. ನಾಲ್ಕನೇದಾಗಿ ಅಶ್ವಿನಿ ಗೌಡ ಅವರು ಸೇವ್ ಆಗ್ತಾರೆ. ಸೊ ಇಷ್ಟು ಜನ ಈ ಒಂದು ವಾರದಲ್ಲಿ ಸೇವ್ ಆಗಿದ್ದು. ಸೊ ನಾಳೆ ಒಂದು ನಾಮಿನೇಷನ್ ಅಲ್ಲಿ ಸ್ಪಂದನ, ಧ್ರುವಂತು, ರಾಶಿಕಾ, ಸೂರಜ್ ಮತ್ತೆ ಸುದಿ, ಚಂದ್ರಪ್ರಭಾ ಇಷ್ಟೆಲ್ಲ ಇದ್ದಾರೆ. ಸೊ ನಾಳಿನ ಒಂದು ಎಪಿಸೋಡ್ ಯಾರು ಹೋಗ್ಬೋದು ಅಂತ ನಿಮ್ಗೆ ಅನಿಸುತ್ತೆ. ಸೊ ಕಳೆದಾಗಿ ಒಂದು ಇಲ್ಲಿ ಒಂದು ಶಾಕಿಂಗ್ ಅಂದ್ರೆ ಟ್ವಿಸ್ಟ್ ಅನ್ನ ಇಟ್ರು. ನಾಳೆ ಆಗುವಂತ ಒಂದು ಎಪಿಸೋಡ್ ಗಿಲ್ಲಿ ಮತ್ತೆ ರಿಷಾ ಅವರ ನಡುವೆ ಆದಂತ ಜಗಳ, ಮ್ಯಾನ್ ಹ್ಯಾಂಡ್ಲಿಂಗ್ ಅಂತ ಬಗ್ಗೆ ಕಿಚ್ಚ ಸುದೀಪನ್ನ ಮಾತಾಡ್ತಾರೆ. ಮನೆ ಒಳಗೆ ಅಷ್ಟೆಲ್ಲ ಗಲಾಟೆ ಅಂದ್ರೆ ಅಷ್ಟೊಂದು ಹೈಪ್ ಆಗಲಿಲ್ಲ, ಹೊರಗಡೆ ತುಂಬಾ ಹೈಪ್ ಆಗಿದೆ. ಸೊ ಏನಾಯ್ತು ಏನಿಲ್ಲ ಅಂತ ಇದ್ರ ಬಗ್ಗೆ ನಾಳೆ ನಾನು ಕ್ಲಿಯರ್ ಆಗಿ ಮಾತಾಡಿದೆ. ತುಂಬಾ ಇಷ್ಟು ಮಾತಾಡಿದೆ ಅಂತ ಹೇಳಿದ್ದಾರೆ. ಸೊ ನಾಳೆ ಒಂದು ಎಪಿಸೋಡ್ ಯಾರೆಲ್ಲ ವೇಟ್ ಮಾಡ್ತಾ ಇದ್ದಾರೆ, ನಾಳೆ ಎಪಿಸೋಡ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಇರಬೇಕು ಅಂತ ನಿಮ್ಗೆ ಅನಿಸುತ್ತೆ. ಸೊ ರಿಷಾ ಮನೆಯಿಂದ ಆಚೆ ಹೋಗ್ತಾರಾ ಅಥವಾ ಅವ್ರ ಬದಲಿ ಧ್ರುವಂತ ಅಥವಾ ಚಂದ್ರಪ್ರಭಾ, ಸುದ್ದಿ ಇವ್ರು ಹೋಗ್ತಾರಾ? ನಿಮ್ಮ ಪ್ರಕಾರ ಯಾರು ಹೋಗ್ತಾರ ಅಂತ ಅನ್ಸುತ್ತೆ? ನನ್ನ ಪ್ರಕಾರ ಧ್ರುವಂತ ಹೋಗ್ಬಹುದು ಅಂತ ನನಗನ್ಸುತ್ತೆ, ಇಲ್ಲ ಚಂದ್ರಪ್ರಭಾ ಹೋಗ್ಬೋದು ಅಂತ ನನಗನ್ಸುತ್ತೆ. ಯಾಕಂದ್ರೆ ಸುದ್ದಿ ಅವರಿಗೆ ಅವರು ಹೋದ್ರು ಕೂಡ ಅವ್ರಿಗೆ ಒಂದು ಸೂಪರ್ ಪವರ್ ಇದೆ. ಸೊ ಹಾಗಾಗಿ ಅವ್ರ ಮನೆಯಲ್ಲಿ ಉಳ್ಕೊಳ್ಬಹುದು, ಅದನ್ನ ನಾಮಿನೇಷನ್ ಟೈಮಲ್ಲಿ ನೀವು ಯೂಸ್ ಮಾಡ್ಕೊಳ್ಬಹುದು ಅಂತ ಹೇಳಿದ್ರು. ಸೊ ಹಾಗಾಗಿ ಅವರು ಉಳಿತಾರೆ, ಅವ್ರು ಹೋಗೋದಿದ್ರು ಕೂಡ ಅವ್ರು ಉಳಿತಾರೆ ಆ ಒಂದು ಸೂಪರ್ ಪವರ್ ಇಂದ. ಹಾಗಾಗಿ ಇಲ್ಲಿ ಚಂದ್ರಪ್ರಭಾ ಮತ್ತೆ ಧ್ರುವಂತ್ ಇವರಿಬ್ಬರ ನಡುವೆ ಯಾರಾದ್ರೂ ಹೋಗ್ಬೋದು ಅಂತ ನನಗನ್ಸುತ್ತೆ. ಇಲ್ಲ ಅಂತಂದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಇರೋದು, ರಿಷಾ ಅವ್ರನ್ನ ಮನೆಯಿಂದ ಆಚೆ ಕಳಿಸ್ಬೋದು ಅಂತ ನನಗನ್ಸುತ್ತೆ. ಯಾಕಂದ್ರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರೆ ಯಾರು ಕೂಡ ಮನೆಯಲ್ಲಿ ಇಟ್ಕೊಳ್ಳಲ್ಲ ರೂಲ್ಸ್ ಪ್ರಕಾರ. ಸೊ ಹಾಗಾಗಿ ಅವ್ರನ್ನ ಮನೆಯಿಂದ ಆಚೆ ಕಳಿಸ್ಬೋದು. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನುವಂಥದ್ದನ್ನ ಇಲ್ಲಿ ಮಾಡಿ ತೋರಿಸ್ತಾರೆ ಅಂತ ನನಗೆ ಅನ್ಸುತ್ತೆ. ಸೊ ಇಷ್ಟಾಗಿತ್ತು ಇವತ್ತಿನ ಎಪಿಸೋಡ್ ಯಾವ ರೀತಿ ಅನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಮರಿಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ಕಾರ.